ಇರಾನ್ ಮೇಲಿನ ದಾಳಿ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಗೂ ಇರಾನ್ಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಶಕ್ತಿಯಾಗಲು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಸೇನೆಯು ಕೆಲವು ಸಮಯದ ಹಿಂದೆ ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು. ಇರಾನ್ ಆಡಳಿತದಿಂದ ಉಂಟಾಗುವ ಬೆದರಿಕೆಗಳನ್ನು ನಿವಾರಿಸುವ ಮೂಲಕ ಅಮೆರಿಕದ ಜನರನ್ನು ರಕ್ಷಿಸುವುದು ನಮ್ಮ ಉದ್ದೇಶವಾಗಿದೆ. ಇರಾನ್ ಕ್ರೂರ ಮತ್ತು ಅತ್ಯಂತ ನಿರ್ದಯ ಜನರ ಗುಂಪು. ಅದರ ಅಪಾಯಕಾರಿ ಚಟುವಟಿಕೆಗಳು ಯುನೈಟೆಡ್ ಸ್ಟೇಟ್ಸ್, ನಮ್ಮ ಪಡೆಗಳು, ವಿದೇಶದಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ನೆಲೆಗಳು ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನೇರವಾಗಿ ಬೆದರಿಕೆ ಹಾಕುತ್ತವೆ ಅಂತ ಹೇಳಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆಯೇ ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಇರಾನ್ನಲ್ಲಿ ಅಮೆರಿಕ ಪ್ರಮುಖ ಯುದ್ಧ ಕಾರ್ಯಾಚರಣೆ ಪ್ರಾರಂಭಿಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಶಸ್ತ್ರಾಸ್ತ್ರಗಳನ್ನು ಕೆಳಗಿಡಿ ಇಲ್ಲವೇ ಸಾವನ್ನು ಎದುರಿಸಿ ಅಂತ ಇರಾನಿನ ಸೈನಿಕರಿಗೆ ಟ್ರಂಪ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಅಮೆರಿಕದ ಹಿತಾಸಕ್ತಿಗಳ ವಿರುದ್ಧ ದಶಕಗಳಿಂದ ಟೆಹರಾನ್ ಸಂಚು ರೂಪಿಸುತ್ತಿದೆ. ಇನ್ನು ಮುಂದೆ ನಾವು ಇದನ್ನು ಸಹಿಸೋದಿಲ್ಲ. ನಾವು ಹೇಳಿದಂತೆ ಕೇಳಿದರೆ ನಿಮ್ಮನ್ನ ನ್ಯಾಯಯುತವಾಗಿ ನಡೆಸಿಕೊಳ್ಳಲಾಗುತ್ತದೆ, ಇಲ್ಲವೇ ಸಾವು ನಿಶ್ಚಿತ ಅಂತ ಟ್ರಂಪ್ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಹಿನ್ನೆಲೆ ಆ ದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರಿಗೆ ರಾಯಭಾರಿ ಕಚೇರಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಹಾಗೂ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ಪ್ರಕಟ ಮಾಡಿದೆ. ಪ್ರಸಕ್ತ ವಿದ್ಯಮಾನಗಳ ಹಿನ್ನೆಲೆ ಎಚ್ಚರಿಕೆ, ಸುರಕ್ಷತೆ ವಹಿಸಲು ಸೂಚನೆ ನೀಡಿದೆ. ಅನಗತ್ಯ ಓಡಾಟ ಮಾಡದಂತೆ, ಅನಗತ್ಯವಾಗಿ ಮನೆಗಳಿಂದ ಹೊರಗೆ ಬಾರದಂತೆ ಮನವಿ ಮಾಡಲಾಗಿದೆ. ಯುದ್ಧದ ಕುರಿತ ಸುದ್ದಿಗಳನ್ನು ಫಾಲೋ ಮಾಡಿ, ಕಾಲಕಾಲಕ್ಕೆ ಮಾಹಿತಿ ಪಡೆದುಕೊಳ್ಳಿ, ರಾಯಭಾರ ಕಚೇರಿ ಜೊತೆ ನಿರಂತರ ಸಂಪರ್ಕದಲ್ಲಿರಿ, ಅಗತ್ಯ ಬಿದ್ದರೆ ಕರೆ ಮಾಡಿ ಎಂದು ತುರ್ತು ಸಂಪರ್ಕ ಸಂಖ್ಯೆಗಳನ್ನು ಪ್ರಕಟ ಮಾಡಿದೆ. ಎಲ್ಲ ಭಾರತೀಯ ಪ್ರಜೆಗಳು ಗೊತ್ತುಪಡಿಸಿದ ಆಶ್ರಯಗಳ ಸಮೀಪದಲ್ಲಿಯೇ ಇರಬೇಕು ಅಂತ ಇದೀಗ ತಿಳಿಸಿದೆ. ದಾಳಿ ಹಿನ್ನೆಲೆ ಇರಾನ್, ಇಸ್ರೇಲ್, ಇರಾಕ್, ಕುವೈತ್, ಬಹ್ರೇನ್, ಕತಾರ್ ಮತ್ತು UAE ಸೇರಿದಂತೆ ಹಲವು ದೇಶಗಳ ವಾಯು ಪ್ರದೇಶಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿವೆ. ಹೀಗಾಗಿ ಏರ್ ಸ್ಪೇಸ್ ಮುಚ್ಚಿದ್ದು ಏರ್ ಇಂಡಿಯಾ, ಇಂಡಿಗೋ, ಸ್ಪೈಸ್ ಜೆಟ್ ವಿಮಾನಗಳು ತುರ್ತು ಯೂಟರ್ನ್ ಆಗಿವೆ. ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಸುರಕ್ಷತೆಯ ಹಿತದೃಷ್ಟಿಯಿಂದ ಕ್ರಮ ಕೈಗೊಂಡಿದ್ದಾಗಿ ವಿಮಾನಯಾನ ಸಂಸ್ಥೆಗಳು ಹೇಳಿವೆ. ವಿಮಾನ ಟ್ರ್ಯಾಕಿಂಗ್ ಡೇಟಾದ ಪ್ರಕಾರ ಏರ್ ಇಂಡಿಯಾದ ದೆಹಲಿ, ಟೆಲ್ ಅವೀವ್ ವಿಮಾನ UAE, ಕತಾರ್ ಮತ್ತು ಸೌದಿ ಅರೇಬಿಯಾದ ಸ್ಥಳಗಳಿಗೆ ಭಾರತದಿಂದ ಹೊರಟಿದ್ದ ಹಾಗೂ ಬರಬೇಕಿದ್ದ ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಏರ್ ಇಂಡಿಯಾದ ದೆಹಲಿ, ರಿಯಾದ್ ವಿಮಾನ, ಇಂಡಿಗೋದ ಅಮೃತ್ಸರ, ಶಾರ್ಜಾ ವಿಮಾನ, ಏರ್ ಇಂಡಿಯಾದ ಎಕ್ಸ್ಪ್ರೆಸ್ನ ವಿಜಯವಾಡ, ಶಾರ್ಜಾ ಮತ್ತು ಮಂಗಳೂರು, ದೋಹಾ ವಿಮಾನಗಳು ಮತ್ತು ದುಬೈ, ಲಕ್ನೋ, ದುಬೈ ಸೇರಿದಂತೆ ಇತರ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ. ಇನ್ನು ಕತಾರ್ ಮತ್ತು UAEಗಳು ಬೃಹತ್ ವಿಮಾನ ಸಂಚಾರವನ್ನು ಹೊಂದಿರುವ ಜಾಗತಿಕ ವಾಯುಯಾನ ಕೇಂದ್ರಗಳಾಗಿವೆ. ಈ ಪ್ರದೇಶಗಳಲ್ಲಿನ ಅಡಚಣೆಯು ವಿಶ್ವದ ವಿವಿಧ ಭಾಗಗಳಲ್ಲಿನ ವಿಮಾನ ಕಾರ್ಯಾಚರಣೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿವೆ. ಇನ್ನು ಪ್ರಯಾಣಿಕರು ತಮ್ಮ ವಿಮಾನಯಾನ ಸಂಸ್ಥೆಗಳನ್ನು ಸಂಪರ್ಕಿಸಿ ಅಪ್ಡೇಟ್ ಪಡೆಯುವಂತೆ ಸೂಚಿಸಲಾಗಿದೆ. ಅಗತ್ಯವಿದ್ದಲ್ಲಿ ವಸತಿ ಸೇರಿದಂತೆ ಇತರೆ ನೆರವು ಒದಗಿಸಲು ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಕರ್ನಾಟಕದ ಮಂಗಳೂರು, ಬೆಂಗಳೂರಿನಿಂದ ಹೊರಡಬೇಕಿದ್ದ ಮತ್ತು ಆಗಮಿಸಬೇಕಿದ್ದ ಬಹುತೇಕ ಎಲ್ಲ ವಿಮಾನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಿದೆ. ಇರಾನ್ ಬಹಳಷ್ಟು ಬಾರಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಜೊತೆಗೆ ಇಸ್ರೇಲ್ ಕೂಡ ಪದೇ ಪದೇ ವಿಷಯವನ್ನು ಹೇಳ್ತಾ ಇತ್ತು. ಆದರೆ ಇರಾನ್ ಬಗ್ಗೋ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಮೇಲಿನ ಈ ದಾಳಿ ಇದೆಯಲ್ಲ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ಮಾಡೋ ವಿಷಯ ಇದೆಯಲ್ಲ, ಇದು ಇರಾನನ್ನು ಕೆರಳಿಸಿದೆ. ಹಾಗಾಗಿ ಮಧ್ಯಪ್ರಾಚ್ಯ ದೇಶಗಳಾದಂಥ ಇಲ್ಲೂ ಕೂಡ ಯಾರು ನಿರೀಕ್ಷೆ ಮಾಡಿರಲ್ಲ. ಕತಾರ್ ಮೇಲೆ ಇರಾನ್ ದಾಳಿ ಮಾಡುತ್ತೆ, ದುಬೈ ಮೇಲೆ ಇದು ಮಾಡುತ್ತೆ, ಬಹ್ರೇನ್ ಮೇಲೆ ದಾಳಿ ಮಾಡುತ್ತೆ. ಸೊ ಹೀಗಾಗಿ ಇರಾನ್ನ ಈ ದಾಳಿ ಅವರನ್ನು ಕೂಡ ಕಂಗೆಡಿಸಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಅಮೇರಿಕಾಗೆ ಹೇಳ್ತಿದ್ದಾರೆ ನಿಲ್ಲಿಸಿ ಅಂತ. ಬಟ್ ಗೊತ್ತಿಲ್ಲ ಇದು ಯಾವಂತಕ್ಕೆ ಹೋಗುತ್ತೆ ಅಂತ. ಬಟ್ ಇಸ್ರೇಲ್ ಕಳೆದ ಒಂದೆರಡು ವರ್ಷಗಳಿಂದ ಯುದ್ಧದ ಕಾರ್ಮೋಡದಲ್ಲೇ ಇದೆ. ಒಂದು ಕಡೆ ಗಾಜಾ ಪಟ್ಟಿ, ಅಲ್ಲಿ ಸಂಘರ್ಷ, ಜೊತೆಗೆ ಇರಾನ್ ಜೊತೆಗಿನ ಸಂಘರ್ಷ, ಇವೆಲ್ಲವೂ ಕೂಡ ಇಸ್ರೇಲ್ ಮತ್ತಷ್ಟು ಮೊನ್ನೆ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು. ಜೊತೆಗೆ ಅಮೆರಿಕ ತೈಲ ಖರೀದಿ ನಮ್ಮ ಹತ್ರ ಮಾಡಿ ಅಂತ ವೆನೆಜುವೆಲಾದಿಂದ ತೈಲ ಖರೀದಿ ಮಾಡೋ ರೀತಿ ಮಾಡಿದ್ರು, ರಷ್ಯಾದಿಂದ ಸ್ಟಾಪ್ ಮಾಡಿಸಿ. ರಷ್ಯಾ ರಿಯಾಕ್ಟ್ ಮಾಡಿದೆ. ಈಗ ರಷ್ಯಾ ಅಮೆರಿಕ ವಿರುದ್ಧ ಕೆಂಡ ಕಾರಿದೆ, ಇಸ್ರೇಲ್ ವಿರುದ್ಧ. ನೀವು ಮಾಡ್ತಾರೋ ಯುದ್ಧ ಸರಿ ಇಲ್ಲ, ದಾರಿ ಸರಿ ಇಲ್ಲ ಅಂತ. ಹಾಗಾಗಿ ಇದು ಮೂರನೇ ಯುದ್ಧದ, ನಾಳೆ ರಷ್ಯಾ ಏನಾರ ಎಂಟ್ರಿ ಆದರೆ, ಚೀನಾ ಎಂಟ್ರಿ ಆದರೆ ಇರಾನ್ ಪರವಾಗಿ ಯಾವ ದಿಕ್ಕನ್ನು ಪಡೆಯುತ್ತೆ ಈ ಯುದ್ಧ ಅಂತ ಕಾದು ನೋಡಬೇಕಾಗಿದೆ. ಬಿಕಾಸ್ ಆಫ್ ರಷ್ಯಾ ಮತ್ತು ಯುಕ್ರೇನ್ ಆಗ್ತಿರೋ ಯುದ್ಧದ ನಡುವೆ ಅಮೆರಿಕ ಅಲ್ಲಿ ಎಂಟ್ರಿ ಆಗಿತ್ತು. ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ಇಸ್ರೇಲ್ ಪರವಾಗಿ ಅಮೆರಿಕ ಎಂಟ್ರಿ ಆಗಿದೆ. ಹಾಗಾಗಿ ರಷ್ಯಾ ಅಥವಾ ಚೀನಾ ಇರಾನ್ ಪರವಾಗಿ ಬಂದರೂ ಆಶ್ಚರ್ಯ ಪಡುವಂಥ ಅವಶ್ಯಕ ಲೆಕ್ಕಾಚಾರ ಮಾಡ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೂರನೇ ಯುದ್ಧದ ಕಾರ್ಮೋಡ ಕವಿತಿದ್ಯಾ ಅಂತ ಅನ್ಸುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ, ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ,
ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.